ಹೆಲೋ ಎವ್ರಿವನ್. ಪವರ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಮತ್ತೆ ವಾಪಸ್ ಬಂದಿದ್ದೀನಿ. ಸೊ ಆ ಟಾಪಿಕ್ನ ಇವಾಗ ಇನ್ನೂ ಕಂಟಿನ್ಯೂ ಮಾಡೋಣ. ಇವಾಗಿನವರೆಗೂ ಏನೇನು ತಿಳ್ಕೊಂಡ್ವಿ ಅಂದ್ರೆ ಪವರ್ ಶೇರಿಂಗ್ ಅನ್ನೋವಂಥದ್ದು ಕಾನ್ಸೆಪ್ಟ್ ಏನಿದೆ, ಪವರ್ ಶೇರಿಂಗ್ ಅನ್ನೋ ಐಡಿಯಾ ಏನಿದೆ, ಅದನ್ನು ಎರಡು ಕಂಟ್ರೀಸ್ನ ಎಕ್ಸಾಂಪಲ್ಸ್ ತಗೊಂಡು ತಿಳ್ಕೊಂಡ್ವಿ. ಅದರಲ್ಲಿ ಶ್ರೀಲಂಕಾ ಮತ್ತು ಬೆಲ್ಜಿಯಂ. ಶ್ರೀಲಂಕಾದಲ್ಲಿ ಆಗಿದ್ದು ಎಲ್ಲ ಸರಿ ಆಗಲಿಲ್ಲ, ಬೆಲ್ಜಿಯಮಲ್ಲಿ ಆಗಿದ್ದು ಸರಿ ಆಯಿತು. ಶ್ರೀಲಂಕಾದಲ್ಲಿ ಪವರ್ ಶೇರ್ ಆಗಲಿಲ್ಲ, ಬೆಲ್ಜಿಯಮಲ್ಲಿ ಪವರ್ ಶೇರ್ ಆಗಿತ್ತು. ಮತ್ತು ಶ್ರೀಲಂಕಾದಲ್ಲಿ ಪವರ್ ಶೇರ್ ಆಗದೇ ಇರೋದಕ್ಕೆ ಸಿವಿಲ್ ವಾರ್ ಆಯಿತು, ತುಂಬಾ ಅನಾಹುತಗಳಾಯಿತು, ತುಂಬಾ ಲಾಸ್ ಆಯಿತು. ಬಟ್ ಬೆಲ್ಜಿಯಮಲ್ಲಿ ಪವರ್ ಶೇರ್ ಆಯಿತು, ಅದಕ್ಕೆ ಅಲ್ಲಿ ಎಲ್ಲರೂ ಸಂತೋಷವಾಗಿದ್ದರು, ಯಾವುದೇ ಲಾಸಸ್ ಆಗಲಿಲ್ಲ. ಸೊ ಅವ್ರ ಪ್ರೋಗ್ರೆಸ್ ಕೂಡ ಹೆಚ್ಚಾಯಿತು. ಇವೆರಡನ್ನ ಅರ್ಥ ಮಾಡಿಕೊಂಡು ನಮ್ಗೆ ಅರ್ಥ ಆಗುವಂಥದ್ದು ಏನಂದರೆ, ಹೌದು ಪವರ್ ಶೇರಿಂಗ್ ಇಸ್ ತುಂಬ ಇಂಪಾರ್ಟೆಂಟ್, ಪವರ್ ಶೇರಿಂಗ್ ಆಗಬೇಕು ಅನ್ನೋದು ನಮ್ಗೆ ಅರ್ಥ ಆಗಿರುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ, ಇಫ್ ಏನಾದರೂ ವೈ ಪವರ್ ಶೇರಿಂಗ್ ಈಸ್ ಡಿಸೈರಬಲ್ ಅಂತ ನಿಮ್ಮ ಎಕ್ಸಾಮಲ್ಲಿ ಕ್ವಶನ್ನ ಕೇಳಿದ್ರೆ ಏನಂತ ಹೇಳ್ತೀರಾ? ಕಥೆ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಲೈಕ್ ಶ್ರೀಲಂಕಾ ಇತ್ತು, ಬೆಲ್ಜಿಯಂ ಇತ್ತು, ಶ್ರೀಲಂಕಾದಲ್ಲಿ ಈ ಥರ ಆಯಿತು, ಜಗಳ ಆಯಿತು, ಅಲ್ಲಿ ಆಗಲಿಲ್ಲ. ಸೊ ಅಲ್ಲಾಗಲಿಲ್ಲ, ಅದಕ್ಕೆ ಪವರ್ ಶೇರಿಂಗ್ ಒಳ್ಳೆಯದು, ಈ ಥರ ಕಥೆ ಎಲ್ಲ ಬರ್ಕೊಂಡು ಹೋಗ್ತೀವಿ. ಬಟ್ ಸರಿನಾ? ಆನ್ಸರ್ ಸರಿನೇ, ಬಟ್ ಆನ್ಸರು ಒಪ್ಕೊಳ್ಳೋ ಅಂಥದ್ದು ಇರಲ್ಲ. ನಮ್ಮ ಆನ್ಸರ್ ಹೇಗಿರಬೇಕು ಅಂದರೆ ಬೆಂಕಿ ಹಚ್ಕೊಳ್ಳೋ ಥರ ಇರಬೇಕು. ಸೊ ಆ ಬೆಂಕಿ ಹಚ್ಚೋ ಕೆಲಸನ ಇವಾಗ ಮಾಡೋಣ. ಅಂದರೆ ನಮ್ಮ ಆ ಕ್ವಶನ್ಗೆ ಒಂದು ಪ್ರಿಸೈಸ್ ಆನ್ಸರ್ನ ಇವಾಗ ಕಂಡು ಹಿಡ್ಕೊಳ್ಳೋಣ. ಸೊ ವೈ ಪವರ್ ಶೇರಿಂಗ್ ಈಸ್ ಡಿಸೈರಬಲ್ ಅಂತ ಕ್ವಶನ್ ಕೇಳಿದ್ರೆ ಅದನ್ನು ನಾವು ಎರಡು ರೀಸನ್ಸ್ ಕೊಟ್ಟು ಆನ್ಸರ್ ಮಾಡಬೇಕು. ಒಂದು ಟೂ ರೀಸನ್ಸ್ ಇರುತ್ತೆ. ಒಂದು ಪ್ರುಡೆನ್ಷಿಯಲ್ ರೀಸನ್ ಅಂತ, ಇನ್ನೊಂದು ಮಾರಲ್ ರೀಸನ್ ಅಂತ. ಪ್ರುಡೆನ್ಷಿಯಲ್ ರೀಸನ್, ಪ್ರುಡೆನ್ಷಿಯಲ್ ಅಂದರೆ ಪ್ರೂಡೆಂಟ್ ಅಂದರೆ ಪ್ರೂವ್ ಆಗಿರುವಂಥದ್ದು, ಪ್ರೂವ್ಡ್ ರೀಸನ್, ಆರ್ ಇನ್ನೇನಂತೀವಿ ಇಂಟೆಲಿಜೆಂಟ್ ರೀಸನ್ ಅಂತೀವಿ. ತಜ್ಞರ ಸಲಹೆ ಅಂತ ನ್ಯೂಸಲ್ಲಿ ಕೇಳಿರ್ತೀರಲ್ಲ ವರ್ಡ್, ತಜ್ಞರ ಸಲಹೆ ಅಂದರೆ ಔಟ್ಕಮ್ಸ್ ಬೇಸಿಸ್ ಮೇಲೆ ಏನು ರೀಸನ್ ಕೊಡ್ತೀವೋ ಅದನ್ನು ಪ್ರೂಡೆಂಟ್ ರೀಸನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅದೇ ತಜ್ಞರದೇ ಎಕ್ಸಾಂಪಲ್ಸ್ ತಗೋಣ. ನ್ಯೂಸಲ್ಲಿ ನೋಡಿರ್ಬೋದು, ತಜ್ಞರ ಸಲಹೆ ಅಂತೆ ಲಾಕ್ಡೌನ್ ಮಾಡಿಲ್ಲ ಅಂದರೆ ಕರೋನಾ ಈ ಲೆವೆಲ್ಗೆ ಹೋಗುತ್ತೆ ಅಂತ. ಇಟ್ ಮೀನ್ಸ್ ಲಾಕ್ಡೌನ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಮುಂದೆ. ಸೊ ಕರೋನಾ ಈ ಲೆವೆಲ್ಗೆ ಹೋಗುತ್ತೆ, ಕೈ ತಪ್ಪಿ ಹೋಗುತ್ತೆ ಅನ್ನೋದಕ್ಕೆ ಮೊದಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಇದನ್ನ ಪ್ರೊಡೆನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿರ್ತೀವಿ, ಅಂದರೆ ಔಟ್ಕಮ್ ಮೇಲೆ ಬೇಸಿಸ್ ಆಗಿರುತ್ತೆ. ಸೊ ಇನ್ನೊಂದು ಬಂದು ಮಾರಲ್ ರೀಸನ್. ಮಾರಲ್ ರೀಸನ್ ಅಂದರೆ, ಮಾರಲ್ ಮೀನ್ಸ್ ನೈತಿಕತೆ. ನೈತಿಕತೆ ಅಂದರೆ ಒಂದು ಬೇಸಿಕ್ ನೇಚರ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಒಳ್ಳೆ ಮನುಷ್ಯ ಅಂತ ಕಾನ್ಸೆಪ್ಟ್ ತಗೊಳ್ಳಿ. ಒಳ್ಳೆ ಮನುಷ್ಯನಲ್ಲಿ ಏನೇನು ಕ್ವಾಲಿಟೀಸ್ ಇರಬೇಕು ಅದಿದ್ರೇನೆ ಒಳ್ಳೆ ಮನುಷ್ಯ. ಅದರಲ್ಲಿ ಒಂದು ಮಿಸ್ ಆದರೆ ಅವನು ಒಳ್ಳೆ ಮನುಷ್ಯ ಅಲ್ಲ. ಅಂದರೆ ಹೇಳ್ಕೋಬೋದು ನಾನು ಒಳ್ಳೆ ಮನುಷ್ಯ ಅಂತ, ಬಟ್ ಮಾಡ್ತಿರೋಂಥದ್ದೆಲ್ಲಾನು ಅನಾಚಾರಗಳು. ಸೊ ಈ ಥರದ ಕಾನ್ಸೆಪ್ಟ್ನ ರೆಪ್ರೆಸೆಂಟ್ ಮಾಡೋವಂಥದ್ದೇ ಮಾರಲ್ ರೀಸನ್. ಮಾರಲ್ ಅಂದರೆ ನೈತಿಕತೆ, ಅಂದರೆ ಬೇಸಿಕ್ ಎಸೆನ್ಸ್, ಅಂದರೆ ಬೇಸಿಕ್ ಬೈ ನೇಚರ್ ಏನಿರುತ್ತೆ ಅದನ್ನೇ ಎಕ್ಸ್ಪ್ಲೈನ್ ಮಾಡುತ್ತೆ, ಅದಕ್ಕೆ ಮಾರಲ್ ರೀಸನ್. ಸೊ ಕ್ವಶನ್ ಕೇಳಿದ್ರೆ ವೈ ಪವರ್ ಶೇರಿಂಗ್ ಈಸ್ ಡಿಸೈರಬಲ್ ಅಂತ. ಸೊ I can explain why power sharing is desirable with my two reasons. One is prudential reason, another is moral reason. So first prudential reason ಏನು ಹೇಳುತ್ತೆ? Power sharing is good because it helps to reduce the possibility of conflict between social groups. ಅಂದರೆ prudential reason ಅಂದರೆ ಈ ತಜ್ಞರ ರೀಸನ್ ಏನಿದೆ ಅದೇನು ಹೇಳುತ್ತೆ ಅಂದರೆ, ಪವರ್ ಶೇರಿಂಗ್ ಮಾಡೋದ್ರಿಂದ ಜನಾಂಗಗಳ ಮಧ್ಯೆ ಏನಿರುತ್ತೆ ಕಾನ್ಫ್ಲಿಕ್ಟ್, ಜಗಳ, ಆ ಕಿಚ್ಚು, ಅದನ್ನ ಕಡಿಮೆ ಮಾಡೋದಕ್ಕೆ ಆಗತ್ತೆ ಅಂತ ಹೇಳುತ್ತೆ. ಇಟ್ ಮೀನ್ಸ್ ಇದೇನು ಹೇಳ್ತಿದೆ, ಪವರ್ ಶೇರಿಂಗ್ ಮಾಡಿದ್ರೆ ಅದು ಜಗಳ ಕಡಿಮೆ ಆಗತ್ತೆ ಅಂತ ಒಂದು ಪ್ರೂವ್ಡ್ ಸೆಂಟೆನ್ಸ್ನ ಕೊಡ್ತಿದೆ. ಇದು ಪ್ರುಡೆನ್ಷಿಯಲ್ ರೀಸನ್. ಇದನ್ನ ಎಕ್ಸಾಂಪಲ್ ತಗೊಂಡ್ರೆ ಶ್ರೀಲಂಕಾದ ಎಕ್ಸಾಂಪಲ್ ತಗೊಳ್ಳಿ. ಶ್ರೀಲಂಕಾದಲ್ಲಿ ಡೈವರ್ಸಿಟಿ ಇತ್ತು. ಡೈವರ್ಸಿಟಿ ಇದ್ದಿದ್ದರಿಂದ ಅಲ್ಲಿ ಕಿಚ್ಚು ಸ್ಟಾರ್ಟ್ ಆಗಿತ್ತು. ಕಿಚ್ಚು ಸ್ಟಾರ್ಟ್ ಆಗಿದ್ದರಿಂದ ಅವರು ಇಂಟೆಲಿಜೆಂಟ್ ಸ್ಟೆಪ್ನ ತಗೊಳ್ಳಿಲ್ಲ, ಮೆಜಾರಿಟರಿಸಮ್ನ ಫಾಲೋ ಮಾಡಿದ್ರು. ಈ ಫಾಲೋ ಮಾಡಿದ್ರಿಂದ ಏನಾಗಿತ್ತು, ಜಗಳಗಳು ಸ್ಟಾರ್ಟ್ ಆಯಿತು. ಫೈನಲಿ ಸಿವಿಲ್ ವಾರ್ ಆಯಿತು. ಸಿವಿಲ್ ವಾರ್ ಆಗಿದ್ದಕ್ಕೆ ತುಂಬಾ ಅನಾಹುತ ಆಯಿತು. ಇವ್ರಿಗೂ ಆಯಿತು, ಅವ್ರಿಗೂ ಆಯಿತು. ಇಬ್ಬರು ಕಚ್ಚಾಡಿದ್ರು, ಇದರಲ್ಲೂ ಸತ್ರು, ಅದರಲ್ಲೂ ಸತ್ರು. ಗೌರ್ಮೆಂಟೇ ಬಿದ್ದೋಯ್ತು ಒಂಥರ. ತುಂಬಾ ಇದು ಆರ್ಥಿಕತೆ ಎಲ್ಲನೂ ತುಂಬ ಕೆಳಗೆ ಹೋಗಿತ್ತು. ಇದು ಪ್ರುಡೆನ್ಷಿಯಲ್ ರೀಸನ್ ಹೇಳುತ್ತೆ. ಪ್ರುಡೆನ್ಷಿಯಲ್ ರೀಸನ್ ಏನು ಹೇಳುತ್ತೆ? ಪವರ್ ಶೇರಿಂಗ್ ಈಸ್ ಗುಡ್ ಬಿಕಾಸ್ ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಪಾಸಿಬಿಲಿಟಿ ಆಫ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಸೋಷಿಯಲ್ ಗ್ರೂಪ್. ನೆಕ್ಸ್ಟ್ ಮಾರಲ್ ರೀಸನ್ ಏನು ಹೇಳುತ್ತೆ? ನಮ್ಮ ನೈತಿಕತೆ ಏನು ತೋರಿಸ್ಕೊಡುತ್ತೆ? ಪವರ್ ಶೇರಿಂಗ್ ಈಸ್ ಎವ್ರಿ ಸ್ಪಿರಿಟ್ ಆಫ್ ಡೆಮೋಕ್ರಸಿ. ಡೆಮೋಕ್ರಸಿ ಅಂದ್ರೆ ಏನು? ಜನಾಡಳಿತ. ಡೆಮೋಕ್ರಸಿ ಅಂದ್ರೆ ಏನು? ಬೈ ದ ಪೀಪಲ್ ಫಾರ್ ದ ಪೀಪಲ್. ಅದೇನಿರುತ್ತೆ ಅಂದ್ರೆ ಪವರ್ ಶೇರಿಂಗ್ ಇದ್ರೇನೆ ಡೆಮೋಕ್ರಸಿ. ಫಾರ್ ಎಕ್ಸಾಂಪಲ್ ಡೆಮೋಕ್ರಸಿ ಬೆಲ್ಜಿಯಂನಲ್ಲೂ ಇತ್ತು, ಡೆಮೋಕ್ರಸಿ ಶ್ರೀಲಂಕಾದಲ್ಲೂ ಇತ್ತು. ಡೆಮೋಕ್ರಸಿನ ಎಲೆಕ್ಷನ್ ಆಗಿತ್ತಲ್ವಾ,
ನಾಯಕರು ಬರಬೇಕು ಅಂದ್ರೆ ಎಲೆಕ್ಷನ್ ಆಗಿತ್ತು, ಅಲ್ಲಿ ನಾವು ಓದಿದ್ವಿ ಎಲೆಕ್ಷನ್ ಆಗಿತ್ತು, ಅದರಿಂದ ಸಿನ್ಹಾಲಾಸ್ ಬಂದ್ರು, ಇಲ್ಲಿಯೇ ಎಲೆಕ್ಷನ್ ಆಗಿತ್ತು. ಬಟ್ ಇಲ್ಲಿ ಯಾರು ಬರಬೇಕು ಅನ್ನೋದಕ್ಕೂ ಮೊದಲು ಡಿಸಿಷನ್ಸ್ ತಗೊಂಡಿದ್ರು. ಸೊ ಡೆಮೋಕ್ರಸಿ ಎರಡರಲ್ಲೂ ಇತ್ತು. ಇವ್ರೇನ್ ಮಾಡಿದ್ರು, ಪವರ್ ಶೇರ್ ಮಾಡಿದ್ರು. ಇದರಿಂದ ಇವ್ರ ಡೆಮೋಕ್ರಸಿ ರೆಪ್ರೆಸೆಂಟ್ ಆಯ್ತು. ಎಸ್ ವಿ ಆರ್ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ರೆಪ್ರೆಸೆಂಟ್ ಆಯ್ತು. ಬಟ್ ಶ್ರೀಲಂಕಾ ಕೇಸಲ್ಲಿ ಏನಾಯ್ತು, ಅವ್ರ ಡೆಮೋಕ್ರಸಿ ಇತ್ತು, ಬಟ್ ಅಲ್ಲಿ ಡೆಮೋಕ್ರಸಿದ ಬೇಸಿಕ್ ಸ್ಪಿರಿಟ್, ಅದ್ರ ಬೇಸಿಕ್ ಆತ್ಮ ಥರ ಏನಿತ್ತು, ಅದೇ ಪವರ್ ಶೇರಿಂಗ್. ಅವ್ರು ಅದನ್ನ ಮಾಡಲಿಲ್ಲ. ಹೇಳ್ಕೊಳ್ಳೋದಕ್ಕೆ ಮಾತ್ರ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಹೇಳ್ಕೊಂಡಿರ್ಬೋದು, ಬಟ್ ಮಾಡ್ತಿರೋಂಥದ್ದೆಲ್ಲಾನು ನಾನ್ ಡೆಮೋಕ್ರೆಟಿಕ್ ಆಗಿತ್ತು. ಸೊ ಅಲ್ಲಿ ಪವರ್ ಶೇರ್ ಮಾಡಲಿಲ್ಲ. ಪವರ್ ಶೇರ್ ಮಾಡಿದ್ರೆ ಅಲ್ಲಿ ಕಾನ್ಫ್ಲಿಕ್ಟ್ಸೇ ಆಗ್ತಿರ್ಲಿಲ್ಲ, ಅವರು ಸಂತೋಷವಾಗಿರ್ಬೋದಿತ್ತು. ಸೊ ಮಾರಲ್ ರೀಸನ್ ಏನು ಹೇಳುತ್ತೆ ಅಂದ್ರೆ, ಪವರ್ ಶೇರಿಂಗ್ ಈಸ್ ಎವ್ರಿ ಸ್ಪಿರಿಟ್ ಆಫ್ ಡೆಮೋಕ್ರಸಿ. ಡೆಮೋಕ್ರಸಿಯಲ್ಲಿ ಪವರ್ ಶೇರಿಂಗ್ ಇರಲೇಬೇಕು, ಪವರ್ ಶೇರಿಂಗ್ ಇದ್ರೇನೆ ಡೆಮೋಕ್ರಸಿ ಅಂತ ಅದು ಹೇಳ್ತಿದೆ. ಸೊ ದೀಸ್ ಆರ್ ದ ಟೂ ರೀಸನ್ಸ್. ಅಗೇನ್, ವೈ ಪವರ್ ಶೇರಿಂಗ್ ಈಸ್ ಡಿಸೈರಬಲ್, ಅದರಲ್ಲಿ ಫಸ್ಟ್ ರೀಸನ್ ಬಂದು ಪ್ರುಡೆನ್ಷಿಯಲ್ ರೀಸನ್. ಪ್ರುಡೆನ್ಷಿಯಲ್ ರೀಸನ್ಸ್ ಸೇ ದಟ್ power sharing is good because it helps to reduce the possibility of conflict between social groups. Next, another one is moral reason. Moral reason tell that power sharing is a very spirit of democracy. ಅಂದ್ರೆ ಇದೊಂದು ನೆನ್ಪಿಟ್ಕೊಳ್ಳಿ, ಪವರ್ ಶೇರಿಂಗ್ ಇದ್ರೇನೆ ಡೆಮೋಕ್ರಸಿ ರೆಪ್ರೆಸೆಂಟ್ ಆಗುವಂಥದ್ದು, ಇಲ್ಲ ಅಂದ್ರೆ ಅದು ಹೆಸರಿಗೆ ಮಾತ್ರ ಡೆಮೋಕ್ರಸಿ ಆ ಥರ. ಇವಾಗ ನೆಕ್ಸ್ಟ್ ಏನು ಹೇಳ್ಬೋದು ಅಂದ್ರೆ, ಎಕ್ಸ್ಪ್ಲೈನ್ ದ ಪ್ರುಡೆನ್ಷಿಯಲ್ ರೀಸನ್ ಫಾರ್ ವೈ ಪವರ್ ಶೇರಿಂಗ್ ಇಸ್ ಡಿಸೈರಬಲ್. ಅಂದ್ರೆ ಪ್ರುಡೆನ್ಷಿಯಲ್ ರೀಸನ್ಸ್ ಅಲ್ಲಿ ಗಿವ್ ಒನ್ ರೀಸನ್ ಅನ್ಬೋದು, ಇಲ್ಲ ಗಿವ್ ಒನ್ ಪ್ರುಡೆನ್ಷಿಯಲ್ ರೀಸನ್ ಅಂಡ್ ಒನ್ ಮಾರಲ್ ರೀಸನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಪ್ರುಡೆನ್ಷಿಯಲ್ ರೀಸನ್ ಅಲ್ಲಿ ಏನೇನಿದೆ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಪ್ರುಡೆನ್ಷಿಯಲ್ ರೀಸನ್ ಅಲ್ಲಿ ಫಸ್ಟ್ ಪಾಯಿಂಟ್ ಬಂದು, ಸೋಷಿಯಲ್ ಕಾನ್ಫ್ಲಿಕ್ಟ್ಸ್ ಆಫನ್ ಲೀಡ್ಸ್ ಟು ವೈಲೆನ್ಸ್ ಅಂಡ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. ಪವರ್ ಶೇರಿಂಗ್ ಇಸ್ ಗುಡ್ ವೇ ಟು ಎನ್ಶೂರ್ ದ ಸ್ಟೆಬಿಲಿಟಿ ಆಫ್ ದ ಪೊಲಿಟಿಕಲ್ ಆರ್ಡರ್. ಅಂದ್ರೆ ಸೋಷಿಯಲ್ ಕಾನ್ಫ್ಲಿಕ್ಟ್ಸ್ ಮತ್ ಏನ್ ಮಾಡ್ತವೆ, ವೈಲೆನ್ಸ್ ನ ಹೆಚ್ಚು ಮಾಡುತ್ತೆ, ಶಾಂತಿನ ಭಂಗ ಮಾಡುತ್ತೆ, ಪ್ರೋಗ್ರೆಸ್ ಕಡಿಮೆ ಆಗುತ್ತೆ ದೇಶದ್ದು. ಸೊ ಲೀಡ್ಸ್ ಟು ವೈಲೆನ್ಸ್ ಅಂಡ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಅಂದ್ರೆ ಹೆಚ್ಚು ಜನರೆಲ್ಲ ಸ್ಟ್ರೈಕು, ಜಗಳ, ವಾರೆಲ್ಲ ನಡೆದ್ರೆ ಏನಾಗುತ್ತೆ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. ಪಾಲಿಟಿಕ್ಸ್ ರಾಜಕೀಯ ಏನಿದೆ, ಗೌರ್ಮೆಂಟ್ ಏನಿದೆ, ಅದು ಇನ್ಸ್ಟೇಬಲ್ ಆಗುತ್ತೆ. ಇನ್ಸ್ಟೇಬಲ್ ಅಂದ್ರೆ ಹೇಳ್ತೀವಲ್ಲ, ಗೌರ್ಮೆಂಟ್ ಬಿದ್ದೋಗುತ್ತೆ. ಯಾವುದು ಇದು ಸೋಷಿಯಲ್ ಕಾನ್ಫ್ಲಿಕ್ಟ್ಸ್ ಆಗೋದ್ರಿಂದ ಗೌರ್ಮೆಂಟ್ ಬಿದ್ದೋಗುವಂತ ಚಾನ್ಸಸ್ ಇರುತ್ತೆ. ಸೊ ಪವರ್ ಶೇರಿಂಗ್ ಈಸ್ ಗುಡ್ ವೇ ಟು ಎನ್ಶೂರ್ ದ ಸ್ಟೆಬಿಲಿಟಿ ಆಫ್ ದ ಪೊಲಿಟಿಕಲ್ ಆರ್ಡರ್. ಅಂದ್ರೆ ಗೌರ್ಮೆಂಟ್ ನ ದೃಢವಾಗಿ ನಿಲ್ಸೋದಕ್ಕೆ, ಗೌರ್ಮೆಂಟ್ ನ ನಿಲ್ಸೋದು ಮೀನ್ಸ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಕರೆಕ್ಟ್ ಆಗಿ ಹೋಗಿ ಎಲ್ಲರೂ ಹ್ಯಾಪಿ ಆಗಿದ್ದು ಪ್ರತಿಯೊಂದು ಕರೆಕ್ಟ್ ಆಗಿ ಇರೋದಕ್ಕೆ ಪವರ್ ಶೇರಿಂಗ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತಿದೆ. ಇದಕ್ಕೆ ಎಕ್ಸಾಂಪಲ್ ನ ತಗೋಬಹುದು. ಫಾರ್ ಎಕ್ಸಾಂಪಲ್ ಶ್ರೀಲಂಕಾದಲ್ಲಿ ತಗೋಣ. ಮತ್ತೆ ಶ್ರೀಲಂಕಾದಲ್ಲಿ ಏನಾಯ್ತು, ಸೋಷಿಯಲ್ ಗ್ರೂಪ್ಸ್ ಇದ್ವು, ಅಲ್ಲಿ ಕೂಡ ಗೌರ್ಮೆಂಟ್ ಇತ್ತು, ಬಟ್ ಕಾನ್ಫ್ಲಿಕ್ಟ್ಸ್ ಇದ್ವು. ಕಾನ್ಫ್ಲಿಕ್ಟ್ ನ ಕಂಟ್ರೋಲ್ ಮಾಡಲಿಲ್ಲ, ಅಂದ್ರೆ ಪವರ್ ಶೇರ್ ಮಾಡಲಿಲ್ಲ. ಪವರ್ ಶೇರ್ ಮಾಡದೇ ಇದ್ದಿದ್ದಕ್ಕೆ ಏನಾಯ್ತು, ವೈಲೆನ್ಸ್ ಹೆಚ್ಚಾಯ್ತು, ಮತ್ತೆ ಅಲ್ಲಿರೋ ಗೌರ್ಮೆಂಟ್ ಕೂಡ ಹೆಚ್ಚು ಲಾಸ್ ಆಯ್ತು. ವಾರ ಆದ್ಮೇಲೆ ಆಟೋಮೆಟಿಕ್ ಆರ್ಥಿಕತೆ ಕೆಳಗಿಳಿದಿರುತ್ತೆ, ಅಲ್ಲಿ ಕೂಡ ಇನ್ಸ್ಟೆಬಿಲಿಟಿ ಆಗಿರುತ್ತೆ. ದಿಸ್ ಈಸ್ ದ ಎಕ್ಸಾಂಪಲ್ ದಟ್ ದ ಪವರ್ ಶೇರಿಂಗ್ ಈಸ್ important because social conflicts often leads to violence and political instability. Power sharing is good way to ensure the stability of the political order. Power sharing is good way to ensure the stability of the political order ಅಂತ ಹೇಳುತ್ತೆ. Second point, imposing the will of majority community over others may look like an attractive option in the short run, but in the long run it is undermines the unity of nation. ಇದೇನಪ್ಪ ಅಂತಿದೆ ಅಂದ್ರೆ, ಮೆಜಾರಿಟಿರಿಸಮ್ ಅಂದ್ರೆ ಈ ಮೆಜಾರಿಟಿ ಪೀಪಲ್ಸ್ ಮಾಡುವಂಥದ್ದೇ ಲಾಸ್ನ ಅತ್ಯಾಚಾರಗಳನ್ನ ಕಂಟಿನ್ಯೂ ಮಾಡಿದ್ರು ಒಂದು ಸರ್ಟೈನ್ ಲೆವೆಲ್ವರೆಗೂ, ಅಟ್ ಶಾರ್ಟ್ ಟೈಮ್ ಪೀರಿಯಡ್ವರೆಗೂ ಅದು ಚೆನ್ನಾಗಿ ಅನ್ಸುತ್ತೆ, ಅಂಟಿಲ್ ಅವ್ರು ರಿಯಾಕ್ಟ್ ಆಗೋವರೆಗೂ. ಇವಾಗ ನಾರ್ಮಲಿ ನೀವು ಯಾವುದೇ ಒಂದು ಲಾಸ್ನ ಇಂಪೋಸ್ ಮಾಡಿದ್ಮೇಲೆ ಅವಾಗಿಂದವಾಗೆ ಎಲ್ಲರೂ ರಿಯಾಕ್ಟ್ ಆಗಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಅವಾಗಿನವರೆಗೂ ಓಕೆ, ಬಟ್ ಅವ್ರು ರಿಯಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆದ್ರೆ ಏನಾಗುತ್ತೆ ಅವಾಗ, ಬಟ್ ಇನ್ ಲಾಂಗ್ ರನ್ ಇಟ್ ಅಂಡರ್ಮೈನ್ಸ್ ದ ಯೂನಿಟಿ ಆಫ್ ದ ನೇಷನ್. ಅಂದ್ರೆ ನೇಷನ್ ಅಲ್ಲಿ ಯೂನಿಟಿನೇ ಇರೋದಿಲ್ಲ, ಒಗ್ಗಟ್ಟು ಅನ್ನೋದು ಇರೋದೇ ಇಲ್ಲ, ಒಳಗೇನೆ ಕಚ್ಚಾಟ ಆಗ್ತಿರುತ್ತೆ. ಸೊ ದಿಸ್ ಇಸ್ ದ ಅನದರ್ ರೀಸನ್. ಅಂಡ್ ದಿಸ್ ಆಲ್ಸೋ ಹ್ಯಾಪೆಂಡ್ ಇನ್ ದ ಶ್ರೀಲಂಕಾ ಕೇಸ್. ಅಲ್ಲಿ ಕೂಡ ನೋಡಿದ್ವಿ, ಫಸ್ಟ್ ಏನ್ ಮಾಡಿದ್ರು, ಫಸ್ಟ್ ಜಸ್ಟ್ ಲ್ಯಾಂಗ್ವೇಜ್ ಬಗ್ಗೆ ತಗೊಂಡು ಹೋಗಿದ್ರು. ಅಂದ್ರೆ ಲ್ಯಾಂಗ್ವೇಜ್ ಅಲ್ಲಿ ಸಿನ್ಹಾಲ ಲ್ಯಾಂಗ್ವೇಜ್ ನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಕನ್ಸಿಡರ್ ಮಾಡಿದ್ದಕ್ಕೆ ಅಲ್ಲಿ ಸ್ವಲ್ಪ ಕಿಚ್ಚು ಎದ್ದಿತ್ತು. ಬಟ್ ಅದು ಅಲ್ಲೇ ಸರಿ ಹೋಗಿದ್ರೆ ವೈಲೆನ್ಸ್ ಆಗ್ತಿತ್ತಾ, ವಾರ ಆಗ್ತಿರ್ಲಿಲ್ಲ. ಬಟ್
ನೆಕ್ಸ್ಟ್ ಸ್ಟೆಪ್ ಏನು ತಗೊಂಡ್ರು, ಅದನ್ನ ರಿಲಿಜಿಯಸ್ ಮೇಲೇನೆ ತಗೊಬಂದ್ರು. ಸೊ ಅವಾಗ ಇನ್ನೂ ಹೆಚ್ಚಾಯಿತು, ಅವಾಗ ರಿಯಾಕ್ಷನ್ ಸ್ಟಾರ್ಟ್ ಆಗೇ ಆಯಿತು. ಸೊ ಶಾರ್ಟ್ ರನ್ ಅಂದರೆ ಒಂದು ನಿಗದಿತ ಸಮಯ, ಒಂದು ಶಾರ್ಟ್ ಪೀರಿಯಡ್ವರೆಗೂ ಓಕೆ. ಅದಾದ್ಮೇಲೆ ಏನಾಗುತ್ತೆ, ಎಂಟೈರ್ ನೇಷನ್ ಆಫ್ ದ ಯೂನಿಟಿ ಏನು ಅಲ್ಲಾಡ್ ಹೋಗುತ್ತೆ. ದಟ್ ಈಸ್ imposing will of majority community over others may look like an attractive option in short run, but in the long run it undermines the unity of the nation ಅಂತ ಹೇಳುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, tyranny of the majority is not just oppressive for the minority, it often brings ruin to the majority as well. ಇದೇನಪ್ಪ ಏನಂತಂದ್ರೆ, ನಾವು ಮೆಜಾರಿಟಿಸಮ್ ಫಾಲೋ ಮಾಡಿದ್ದೇ ಆದ್ರೆ ಏನಾಗತ್ತೆ, ಇದು ಮೆಜಾರಿಟಿಸಮ್ ಅಂದ್ರೆ ಪವರ್ ಶೇರ್ ಮಾಡದೇ ಇದ್ರೆ ಮೈನಾರಿಟಿ ಮೇಲೆ ಮಾತ್ರನೇ ನಾವು ಅತ್ಯಾಚಾರ ಮಾಡ್ದಂಗೆ ಆಗಲ್ಲ. ಅಂದ್ರೆ ಅವ್ರಿಗೆ ಮಾತ್ರನೇ ಲಾಸ್ ಆಗಲ್ಲ, ಸರ್ಟೆನ್ ಪೀರಿಯಡ್ ವರೆಗೂ ಅವ್ರಿಗೆ ಮಾತ್ರನೇ ಆಗ್ತಿರತ್ತೆ. ಬಟ್ ಫರ್ದರ್ ಏನಾಗುತ್ತೆ, ಅದು ರಿಯಾಕ್ಷನ್ ಆಗಿ ಮೆಜಾರಿಟಿಯಲ್ಲಿ ಯಾರು ಇರ್ತಾರೋ ಅವ್ರಿಗೂ ಎಫೆಕ್ಟ್ ಬಿದ್ದೇ ಬೀಳುತ್ತೆ, ಅಂಡ್ ಬೀಳಲೇಬೇಕು. ದಟ್ ಈಸ್ ಅ ನೇಚರ್. ಅಂದ್ರೆ ನ್ಯೂಟನ್ಸ್ ತರ್ಡ್ ಲಾ ಅಂತ ನಾವೇನಂತೀವಿ, ಇವರು ಆಕ್ಷನ್ ಕೊಟ್ರೆ ಆ ಕಡೆಯಿಂದ ಆಪೋಸಿಟ್ ರಿಯಾಕ್ಷನ್ ಬಂದೇ ಬರುತ್ತೆ. ಸೊ ಇದು ಶ್ರೀಲಂಕಾ ಕೇಸಲ್ಲಿ ಆಗಿತ್ತು ಕೂಡ. ಅಂದ್ರೆ ಅಲ್ಲಿ ಪವರ್ ಶೇರ್ನ ಮಾಡಲಿಲ್ಲ, ಮೈನಾರಿಟೀಸ್ ಮೇಲೆ ಇರದೇ ಬರೋ ಲಾಸ್ನೆಲ್ಲ ಇಂಪೋಸ್ ಮಾಡಿದ್ರು. ಅವ್ರಿಗೆ ತುಂಬಾನೇ ಅಂದ್ರೆ ನೇಷನ್ ಇಂದ ಇನ್ನೇನು ಅಟ್ಯಾಚ್ಮೆಂಟ್ ಡಿಟ್ಯಾಚ್ ಆಗೋಕೆ ಸ್ಟಾರ್ಟ್ ಆಯಿತು. ಅವಾಗ ಏನಾಯ್ತು, ವೈಲೆನ್ಸ್ ಕ್ರಿಯೇಟ್ ಆಯಿತು. ವೈಲೆನ್ಸ್ ಕ್ರಿಯೇಟ್ ಆದಾಗ ಏನಾಯ್ತು, ಸಿವಿಲ್ ವಾರ್ ಆಯ್ತಾ. ಸಿವಿಲ್ ವಾರ್ ಆದಾಗ ಒಂದೇ ಕಡೆಯವರು ಆಗಲ್ಲ. ಇವಾಗ ಇವ್ರು ಮೆಜಾರಿಟಿ ಇದಾರೆ, ಅವ್ರು ಮೈನಾರಿಟಿ ಇದಾರೆ. ಇವ್ರು 10 ಏಟ್ ಹೊಡೆದ್ರೆ ಅವ್ರು 2 ಏಟ್ ಆದ್ರೂ ಹೊಡಿತಾರೆ ತಾನೆ, ಇವ್ರಿಗೂ ಹೊಡ್ತಾ ಬಿತ್ತು ತಾನೆ. ಸೊ ಎರಡಕ್ಕೂ ಲಾಸ್ ಆಗುತ್ತೆ. ಸೊ ಅದೇ ಪಾಯಿಂಟ್ ಇದು ರೆಪ್ರೆಸೆಂಟ್ ಮಾಡ್ತಿರೋಂಥದ್ದು. tyranny of the majority is not just oppressive for the minority, it often brings ruin to the majority as well. ಮೆಜಾರಿಟಿಗೂ ಕೂಡ ಎಫೆಕ್ಟ್ ಬೀಳುತ್ತೆ ಅಂತ ಇದು ಪ್ರುಡೆನ್ಷಿಯಲ್ ರೀಸನ್ ಹೇಳ್ತೀವಿ. ಅಂದ್ರೆ ಇವು 3 ಪಾಯಿಂಟ್ಸ್. ಎಕ್ಸಾಂಪಲ್ ಫಾರ್ ದ ಪ್ರುಡೆನ್ಷಿಯಲ್ ರೀಸನ್ ಅಂತ ಕೇಳ್ಬೋದು, ಇಲ್ಲ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಆರ್ MCQs ನಲ್ಲಿ ಕೂಡ ಇದು ಯೂಸ್ ಆಗುತ್ತೆ. ದಿಸ್ ಇಸ್ ಪ್ರುಡೆನ್ಷಿಯಲ್ ರೀಸನ್. ನೆಕ್ಸ್ಟ್ ಮಾರಲ್ ರೀಸನ್ ಹೋಗೋಣ. ನೈತಿಕತೆ ಅಂದ್ರೆ ಇದಕ್ಕಿಂತ ಅದು ಬೆಸ್ಟ್ ನನ್ನ ಪ್ರಕಾರ. ಪವರ್ ಶೇರಿಂಗ್ ಈಸ್ ಎವ್ರಿ ಸ್ಪಿರಿಟ್ ಆಫ್ ಡೆಮೋಕ್ರಸಿ. ಅವಾಗೆ ಡಿಸ್ಕಸ್ ಮಾಡಿದ್ವಿ, ಡೆಮೋಕ್ರಸಿ ಇದೆ ಅಂದಮೇಲೆ ಅದ್ರಲ್ಲಿ ಪವರ್ ಶೇರಿಂಗ್ ಇರಲೇಬೇಕು. ಪವರ್ ಶೇರಿಂಗ್ ಇದ್ರೇನೆ ಅದು ಡೆಮೋಕ್ರೆಟಿಕ್ ಕಂಟ್ರಿ. ಫಾರ್ ಎಕ್ಸಾಂಪಲ್ ಮತ್ತೆ ಶ್ರೀಲಂಕಾನೇ ತಗೊಳ್ಳಿ. ಶ್ರೀಲಂಕಾದಲ್ಲೂ ಎಲೆಕ್ಷನ್ಸ್ ಆಗಿತ್ತು. ಎಲೆಕ್ಷನ್ಸ್ ಆದಮೇಲೆ ಸಿನ್ಹಾಲಾಸ್ ಎಲೆಕ್ಟ್ ಆದರು. ಸಿನ್ಹಾಲಾಸ್ ಎಲೆಕ್ಟ್ ಆದಮೇಲೆ ಅವ್ರು ಪವರ್ ಶೇರ್ ಮಾಡಿದ್ರಾ? ಮಾಡಲಿಲ್ಲ. ಆಗಿದ್ದು ಎಲೆಕ್ಷನ್ ಆಗಿದೆ ಅಂದಮೇಲೆ ಅದು ಡೆಮೋಕ್ರಸಿ. ಅಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತೇನಿದೆ ಅದ್ರಲ್ಲಿ ಫಾಲೋ ಆಯಿತು. ಬಟ್ ಆ ಡೆಮೋಕ್ರಸಿದು ಬೇಸಿಕ್ ಎಸೆನ್ಸೇ ಬಂದು ಪವರ್ ಶೇರಿಂಗು. ಆ ಜನರಿಗೋಸ್ಕರ ಅಂತ ಏನಿದೆ ಅದು ಎಲ್ಲಾ ಜನರಿಗೋಸ್ಕರ ಅಂತ ಮಾಡಲಿಲ್ಲ ಅವರು. ಅವ್ರ ಜನ ಏನಿದ್ದಾರೆ, ಸಿನ್ಹಾಲಾಸ್ ಯಾರಿದ್ದಾರೆ, ಸಿನ್ಹಾಲಾಸ್ ಸ್ಪೀಕಿಂಗ್ ಪೀಪಲ್ ಯಾರಿದ್ದಾರೆ, ಅವ್ರಿಗೆ ಮಾತ್ರನೇ ಪವರ್ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಏನಾಗಿದೆ, ಡೆಮೋಕ್ರಸಿ ಹೇಳ್ಕೊಳಕ್ ಮಾತ್ರ ಡೆಮೋಕ್ರಸಿ, ಎಸ್ ವಿ ಆರ್ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಅವ್ರು ಮಾಡ್ತಿರೋಂಥದ್ದು ನಾನ್ ಡೆಮೋಕ್ರೆಟಿಕ್ ಆಗಿತ್ತು. So the first point is power sharing is very spirit of the democracy. Next, second point, a democratic rule involves sharing power with those affected by its exercise and who have lived with its effect. ಅಂದ್ರೆ ಡೆಮೋಕ್ರೆಟಿಕ್ ರೂಲ್ ಏನ್ ಹೇಳುತ್ತೆ ಅಂದ್ರೆ, ಆ ಡೆಮೋಕ್ರೆಟಿಕ್ ರೂಲ್ ಏನ್ ಹೇಳುತ್ತೆ ಅಂದ್ರೆ ಶೇರಿಂಗ್ ಪವರ್ ವಿತ್ ದೋಸ್ ಎಫೆಕ್ಟೆಡ್. ಅಂದ್ರೆ ಇವಾಗ ನೀವು ಯಾರ ಮೇಲೆ ಲಾಸ್ ಇಂಪೋಸ್ ಮಾಡ್ತಿದ್ದೀರಾ, ನಿಮ್ ಲಾಸ್ ಇಂದ ಯಾರ್ಯಾರಿಗೆ ಎಫೆಕ್ಟ್ ಆಗ್ತಿದೆ, ಆ ಎಫೆಕ್ಟ್ಸ್ ಇಂದ ಯಾರ್ಯಾರು ಬದುಕಿದ್ದಾರೆ, ಯಾರ್ಯಾರು ಜೀವನ ನಡೆಸ್ತಿದ್ದಾರೆ, ಸೊ ಅವ್ರಿಗೆಲ್ಲಾನು ಪವರ್ ಶೇರ್ ಮಾಡಲೇಬೇಕು ಅಂತ ಡೆಮೋಕ್ರೆಟಿಕ್ ರೂಲ್ ಹೇಳುತ್ತೆ. ಅರ್ಥ ಆಗ್ತಿದಲ್ಲ? ಮಾರಲ್ ಅಂದ್ರೆ ಅದು ರೂಲ್, ಅದು ಇದ್ರೇನೆ ಡೆಮೋಕ್ರಸಿ ಅಂತ ಅದು ಹೇಳ್ತಿದೆ. ಎ ಡೆಮೋಕ್ರೆಟಿಕ್ ರೂಲ್ ಇನ್ವಾಲ್ವ್ಸ್ ಶೇರಿಂಗ್ ಪವರ್ ವಿತ್ ದೋಸ್ ಎಫೆಕ್ಟೆಡ್ ಬೈ ಇಟ್ಸ್ ಎಕ್ಸರ್ಸೈಸ್ ಅಂಡ್ ಹೂ ಹ್ಯಾವ್ ಟು ಲಿವ್ ವಿತ್ ಇಟ್ಸ್ ಎಫೆಕ್ಟ್. ಅದು ಎಫೆಕ್ಟ್ ಇಂದ ಯಾರ್ಯಾರು ಬದುಕಬೇಕು, ಯಾರ್ಯಾರು ಆ ಎಕ್ಸರ್ಸೈಸ್ ನ ಫಾಲೋ ಮಾಡಬೇಕು, ಇದರಿಂದ ಯಾರ್ಯಾರು ಎಫೆಕ್ಟ್ ಆಗ್ತಿದೆ ಅವ್ರಿಗೆಲ್ಲ ಪವರ್ ಶೇರ್ ಮಾಡಲೇಬೇಕು, ಮ್ಯಾಂಡೇಟರಿ ಅಂತ ಈ ರೂಲ್ ಹೇಳ್ತಿದೆ. ನೆಕ್ಸ್ಟ್, ಪವರ್ ಪೀಪಲ್ ಹ್ಯಾವ್ ರೈಟ್ ಟು ಬಿ ಕನ್ಸಲ್ಟೆಡ್ ಆನ್ ಹೌ ದೇ ಆರ್ ಟು ಬಿ ಗವರ್ನ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ಡೆಮೋಕ್ರೆಟಿಕ್ ಕಂಟ್ರಿ ಅಂದ್ರೆ ಏನು, ಗೌರ್ಮೆಂಟ್ ಪೀಪಲ್ಸ್ ಇಂದಾನೆ ಎಲೆಕ್ಟ್ ಆಗಿರುತ್ತೆ ತಾನೆ, ಪೀಪಲ್ಗೋಸ್ಕರನೇ ಎಲೆಕ್ಟ್ ಆಗಿರುತ್ತೆ, ಅವ್ರಿಗೋಸ್ಕರನೇ ಆಗಿರುತ್ತೆ. ಸೊ ಅವ್ರು ನಮ್ಮನ್ನ ರೂಲ್ ಮಾಡ್ತಿದ್ದಾರೆ ಅಂದಮೇಲೆ ನಮ್ಮನ್ನ ಹೇಗೆ ರೂಲ್ ಮಾಡಬೇಕು ಅನ್ನೋದನ್ನ ಅವ್ರು ಕನ್ಸಲ್ಟ್ ಮಾಡಿ ತಿಳ್ಕೊಬೇಕು. ಅಂದ್ರೆ ಜನರನ್ನ ನಾವು ರೂಲ್ ಮಾಡ್ತಿದೀವಿ ಅಂದ್ರೆ ಅವ್ರಿಗೆ ಹೇಗೆ ರೂಲ್ ಮಾಡಬೇಕು ಅಂತ ಜನರಿಗೋಸ್ಕರ ನಾವು ತಿಳ್ಕೊಬೇಕು. ಈ ರೂಲ್ನ ಇದು ರೆಪ್ರೆಸೆಂಟ್ ಮಾಡ್ತಿದೆ. ಫಾರ್ ಎಕ್ಸಾಂಪಲ್ ಅಗೇನ್ ಶ್ರೀಲಂಕಾದೇ ತಗೋತೀನಿ ನಾನು. ಶ್ರೀಲಂಕಾದಲ್ಲಿ ಡೆಮೋಕ್ರಸಿ ಇತ್ತು, ಮೀನ್ಸ್ ಡೆಮೋಕ್ರೆಟಿಕ್ ಕಂಟ್ರಿ ಆಗಿತ್ತು, ಬಟ್ ಮಾಡ್ತಿದ್ದು ಬೇರೆ. ಡೆಮೋಕ್ರೆಟಿಕ್ ಕಂಟ್ರಿ ಆಗಿತ್ತು, ಅಲ್ಲಿ ಎಲೆಕ್ಷನ್ಸ್ ನಡೆದಿತ್ತು. ಅಲ್ಲಿ ಪೀಪಲ್
ಬರೀ ಸಿನ್ಹಾಲಾಸ್ ಮಾತ್ರನೇ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಅದರ್ ಪೀಪಲ್ಸ್ ಇವರು ಲಾಸ್ ಎಲ್ಲಾರ್ಗೂ ಇಂಪೋಸ್ ಮಾಡ್ತಿದ್ರು. ಬಟ್ ಆ ಗೌರ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದು ಸಿನ್ಹಾಲಾಸ್ ಮಾತ್ರನೇ. ಇದರಿಂದ ಏನ್ ಎಫೆಕ್ಟ್ ಆಗ್ತಿತ್ತು, ತಮಿಳಿಯನ್ಸ್ ಯಾರು ಇರ್ತಾರ ಅವ್ರ ಮೇಲೆ ಲಾಸ್ ಇಂಪೋಸ್ ಆದ್ರೂ, ಅವ್ರ ಮೇಲೆ ಎಫೆಕ್ಟ್ ಆದ್ರೂ ಅವ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊತಿರ್ಲಿಲ್ಲ. ಇದು ಮಾಡಬಾರ್ದು, ದಿಸ್ ಇಸ್ ನಾಟ್ ರೈಟ್, ದಿಸ್ ಇಸ್ ನಾಟ್ ಅ ಡೆಮೋಕ್ರಸಿಕ್ ಪಾಲಿಸಿ ಅಂತ ಹೇಳ್ತಿದೆ ಈ ಪಾಯಿಂಟ್. ಪೀಪಲ್ ಹ್ಯಾವ್ ಅ ರೈಟ್ ಟು ಕನ್ಸಲ್ಟೆಡ್ ಆನ್ ಹೌ ದೇ ಆರ್ ಟು ಬಿ ಗವರ್ನ್. ಅವ್ರನ್ನ ಹ್ಯಾಕ್ ಗವರ್ನ್ ಮಾಡಬೇಕು ಅಂತ ಪೀಪಲ್ಗೆ ಹಕ್ಕು, ಅದು ಪೀಪಲ್ ಹಕ್ಕು. ನೆಕ್ಸ್ಟ್ let's go to fourth point. A legitimate government is one where citizens through participation acquire a stake in the system. Legitimate ಅಂದ್ರೆ ನ್ಯಾಯ ಸಮಸ್ಥ, ಅಂದ್ರೆ ನ್ಯಾಯವಾಗಿರುವಂಥ ಗೌರ್ಮೆಂಟು. ನ್ಯಾಯವಾಗಿರುವಂಥ ಗೌರ್ಮೆಂಟ್ ಏನು ಮಾಡಬೇಕು ಅಂದ್ರೆ ಸಿಟಿಸನ್ಸ್ಗೆ ಈಕ್ವಲ್ ಪಾರ್ಟಿಸಿಪೇಷನ್ ಆಪರ್ಚುನಿಟಿನ ಕೊಡಬೇಕು. ಅಂದರೆ ಗೌರ್ಮೆಂಟಲ್ಲಿ ಬರೀ ಒಂದೇ ಪಾರ್ಟಿ ಇರೋವಂಥದ್ದಲ್ಲ, ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟೀಸ್ ಕೊಡಬೇಕು. ಯಾರು ಗೆಲ್ತಾರೋ ಅವರು ಗೌರ್ಮೆಂಟ್ಗೆ ಎಂಟ್ರಿ ಆಗ್ತಾರೆ. So a legitimate government is the one where citizens through participation acquire a stake in the system. ಇದರ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ಮತ್ತೆ ಶ್ರೀಲಂಕಾಗೆ ಬರ್ತೀನಿ ನಾನು. ಶ್ರೀಲಂಕಾದಲ್ಲಿ ಎಲೆಕ್ಷನ್ಸ್ ಆದಮೇಲೆ ಇಫ್ ತಮಿಳಿಯನ್ಸ್ ಪಾರ್ಟಿಸಿಪೇಟ್ ಮಾಡದೇ ಇದ್ರೆ, ತಮಿಳಿಯನ್ಸ್ ವೋಟೇ ಹಾಕದೇ ಇದ್ರೆ, ಆದ್ರೂ ಸಿನ್ಹಾಲಾಸ್ ಗೆಲ್ತಿದ್ರ? ಬಿಕಾಸ್ ಅವ್ರು 74% ಇದ್ರು. ಹೆಂಗಿದ್ರು ಅವ್ರು ಗೆಲ್ಲೇಬೇಕಿತ್ತು, ಅವ್ರ ಜನನೇ ಹೆಚ್ಚಿದ್ರಲ್ವಾ. ಸೊ ಹೆಂಗಿದ್ರು ಅವ್ರು ಗೆಲ್ತಿದ್ರು. ಬಟ್ ಅದರಿಂದ ಅದು ಡೆಮೋಕ್ರಸಿ ಆಗಲ್ಲ. ಯಾಕಂದ್ರೆ ಈ ಸಿನ್ಹಾಲಾಸ್ ಅಂತ ಬಿಟ್ರೆ, ಅಂದ್ರೆ ಆ ಒಂದು ಗುಂಪು ಬಿಟ್ರೆ ಮಿಕ್ಕಿದವರು ಜನ ಇದ್ದಾರೆ ತಾನೆ, ಇವ್ರು ಮಾಡುವಂತ ರೂಲ್ ಅವ್ರಿಗೂ ಅಪ್ಲೈ ಆಗತ್ತೆ ತಾನೆ. ಸೊ ಅವ್ರಿಗೂ ಆಪರ್ಚುನಿಟೀಸ್ ಕೊಡ್ಲೇಬೇಕು. ಅವ್ರಿಗೂ ಆಪರ್ಚುನಿಟೀಸ್ ಕೊಟ್ರೇನೆ ಡೆಮೋಕ್ರೆಟಿಕ್ ಪಾಲಿಸಿನ ಫಾಲೋ ಮಾಡ್ದಾಗ ಆಗತ್ತೆ. ಮೀನ್ಸ್ ಆಪರ್ಚುನಿಟೀಸ್ ಕೊಡುವಂಥದ್ದು ಏನು, ಪವರ್ ಶೇರ್ ಮಾಡೋಂಥದ್ದು. ಸೊ ಈ ಪಾಯಿಂಟ್ ಅದನ್ನ ಹೇಳ್ತಿದೆ. ಎ ಲೆಜಿಟಿಮೇಟ್ ಗೌರ್ಮೆಂಟ್ ಈಸ್ ಒನ್ ವೇರ್ ಸಿಟಿಸನ್ಸ್ ಥ್ರೂ ಪಾರ್ಟಿಸಿಪೇಷನ್ ಅಕ್ವೈರ್ ಎ ಸ್ಟೇಕ್ ಇನ್ ದ ಸಿಸ್ಟಮ್. ಅಂದ್ರೆ ಆ ಗೌರ್ಮೆಂಟ್ ಸಿಸ್ಟಮ್ ಅನ್ನಲ್ಲಿ ಜೊತೆಗೆ ಅದು ವೋಟಿಂಗ್ ಅಷ್ಟೇ ಅಲ್ಲ, ಸಿಸ್ಟಮ್ ಅಲ್ಲಿ ಪಾರ್ಟಿಸಿಪೇಷನ್ ಕೂಡ. ಯಾಕಂದ್ರೆ ಎಲ್ಲರೂ ಸಿನ್ಹಾಲಾಸೇ ನಿಂತ್ಕೊಂಡ್ರೆ ಆಬ್ವಿಯಸ್ಲಿ ಸಿನ್ಹಾಲಾಸ್ ಗೆಲ್ತಾರೆ. ಸೊ ನಾವು ತಮಿಳಿಯನ್ಸ್ಗೂ ಆಪರ್ಚುನಿಟಿ ಕೊಡಬೇಕು. ಅವ್ರಿಗೂ ಆಪರ್ಚುನಿಟಿ ಕೊಟ್ರೆ ಎಲ್ಲರೂ ಈಕ್ವಲ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅವಾಗ ಯಾರ ಮೇಲೆ ಹೆಚ್ಚು ನಂಬಿಕೆ ಇರುತ್ತೆ ಅವರೇ ಗೆಲ್ತಾರೆ. ಸಿಸ್ಟಮ್ ಬೇರೆ ಇದೆ, ಅದು ಬಿಡಿ. ಬಟ್ ಆಕ್ಚುಲ್ ಆಗಿ ಪ್ರಾಸೆಸ್ ಏನು, ಎಲ್ಲರಿಗೂ ಈಕ್ವಲ್ ಇದ್ರೆ ಯಾರು ಗೆಲ್ಲಬೇಕು ಅವ್ರು ಗೆಲ್ತಾರ. ಈ ತರ ಆಪರ್ಚುನಿಟೀಸ್ನ ಕೊಡಲೇಬೇಕು ಅಂತ ಈ ಡೆಮೋಕ್ರೆಟಿಕ್ ರೂಲ್ ಹೇಳ್ತಿದೆ. ಮೀನ್ಸ್ ನಮ್ಮ ಮೋರಲ್ ರೀಸನ್ಸ್ ಅಲ್ಲಿ ಅದು ಪಾಯಿಂಟ್ ಹೇಳ್ತಿದೆ. ಈ ತರ ಇವೆಲ್ಲಾನು ಫಾಲೋ ಮಾಡಿದ್ರೇನೆ ಅದು ಡೆಮೋಕ್ರಸಿ. ಸೊ ಪವರ್ ಶೇರಿಂಗ್ ಇಸ್ ದ ಎವ್ರಿ ಸ್ಪಿರಿಟ್ ಆಫ್ ಡೆಮೋಕ್ರಸಿ ಅಂತ ಮಾರಲ್ ರೀಸನ್ ಹೇಳ್ತಿದೆ. ಸೊ ಫೈನಲ್ ಇದು ಕನ್ಕ್ಲೂಷನ್ ಬಂದ್ರೆ, ವೈಲ್ ಪ್ರುಡೆನ್ಷಿಯಲ್ ರೀಸನ್ಸ್ ಸ್ಟ್ರೆಸ್ ದಟ್ ಪವರ್ ಶೇರಿಂಗ್ ವಿಲ್ ಬ್ರಿಂಗ್ ಔಟ್ ಬೆಟರ್ ಔಟ್ಕಮ್ಸ್, ಮಾರಲ್ ರೀಸನ್ಸ್ ಎಂಫಸೈಸ್ ದ ವೆರಿ ಆಕ್ಟ್ ಆಫ್ ಪವರ್ ಶೇರಿಂಗ್ ಇಸ್ ವ್ಯಾಲ್ಯೂಯಬಲ್. ಇದೇನಂತಿದೆ ಅಂದ್ರೆ ಪ್ರುಡೆನ್ಷಿಯಲ್ ರೀಸನ್ ಮತ್ತೆ ಅದಕ್ಕೂ ಸೇರಿ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದೀವಿ. ವೈಲ್ ಪ್ರುಡೆನ್ಷಿಯಲ್ ರೀಸನ್ ಸ್ಟ್ರೆಸ್ ದಟ್ ದ ಪವರ್ ಶೇರಿಂಗ್ ವಿಲ್ ಬ್ರಿಂಗ್ ಔಟ್ ದ ಬೆಟರ್ ಔಟ್ಕಮ್. ಅಂದ್ರೆ ಪ್ರುಡೆನ್ಷಿಯಲ್ ರೀಸನ್ ಹೇಳಿದೀವಲ್ಲ, ಔಟ್ಕಮ್ಸ್ ಮೇಲೆ ಬೇಸ್ಡ್ ಆಗಿರುತ್ತೆ. ಪ್ರುಡೆನ್ಷಿಯಲ್ ರೀಸನ್ ಔಟ್ಕಮ್ಸ್ ಮೇಲೆ ಬೇಸ್ ಆಗಿರುತ್ತೆ. ಇಲ್ಲಿ ಏನ್ ಹೇಳ್ತಿದೆ ಅಂದ್ರೆ ಪ್ರುಡೆನ್ಷಿಯಲ್ ರೀಸನ್ ಪವರ್ ಶೇರಿಂಗು ಮಾಡೋದ್ರಿಂದ ಅದು ಒಳ್ಳೆ ರಿಸಲ್ಟ್ಸ್ ನ ತಂದುಕೊಡುತ್ತೆ. ಅಂದ್ರೆ ಕಾನ್ಫ್ಲಿಕ್ಟ್ ನ ಕಡಿಮೆ ಮಾಡುತ್ತೆ, ಪ್ರೋಗ್ರೆಸ್ ನ ಹೆಚ್ಚು ಮಾಡುತ್ತೆ, ಮತ್ತೆ ಯೂನಿಟಿನ ಮತ್ತೆ ಗೌರ್ಮೆಂಟ್ ಸ್ಟೆಬಿಲಿಟಿನ ಹಂಗೆ ದೃಢವಾಗಿ ನಿಲ್ಲಿಸೋ ತರ ಮಾಡುತ್ತೆ. ಈ ತರ ಔಟ್ಕಮ್ಸ್ ಎಲ್ಲ ಒಳ್ಳೆ ಔಟ್ಕಮ್ಸ್ ಬರುತ್ತೆ ಅಂತ ಪ್ರುಡೆನ್ಷಿಯಲ್ ರೀಸನ್ ಹೇಳ್ತಿದ್ರೆ, ನಮ್ಮ ಮಾರಲ್ ರೀಸನ್ ಏನಪ್ಪಾ ಹೇಳುತ್ತೆ ಅಂದ್ರೆ ಇದು ಪವರ್ ಶೇರಿಂಗ್ ಗೋಸ್ಕರ ಏನೇನು ಸ್ಟೆಪ್ಸ್ ತಗೋತೀವಿ, ಈಚ್ ಅಂಡ್ ಎವ್ರಿ ಆಕ್ಟ್ ಇಸ್ ವೆರಿ ವ್ಯಾಲ್ಯೂಯಬಲ್ ಅಂತ ಹೇಳುತ್ತೆ. ಸೊ this is the conclusion. While prudential reasons stress that power sharing will bring out better outcomes, moral reasons emphasize the every act of power sharing is a valuable ಅಂತ ಹೇಳುತ್ತೆ. ಸೊ ಇಲ್ಲಿವರೆಗೂ ಏನ್ ತಿಳ್ಕೊಂಡ್ವಿ, ವೈ ಪವರ್ ಶೇರಿಂಗ್ ಇಸ್ ಡಿಸೈರಬಲ್ ಅಂತ ಹೇಳಿದ್ರೆ ನಾವು ಎರಡು ರೀಸನ್ ಇಂದ ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದು ಪ್ರುಡೆನ್ಷಿಯಲ್ ರೀಸನ್, ಇನ್ನೊಂದು ಮಾರಲ್ ರೀಸನ್. ಪ್ರುಡೆನ್ಷಿಯಲ್ ರೀಸನ್ ಔಟ್ಕಮ್ಸ್ ಮೇಲೆ ಬೇಸ್ಡ್ ಆಗಿರುತ್ತೆ. ಅಂದ್ರೆ ಪವರ್ ಶೇರಿಂಗ್ ಈಸ್ ಫಸ್ಟ್ ಪ್ರುಡೆನ್ಷಿಯಲ್ ರೀಸನ್ ಅಲ್ಲಿ ಪವರ್ ಶೇರಿಂಗ್ ಈಸ್ ಗುಡ್ ಬಿಕಾಸ್ ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಪಾಸಿಬಿಲಿಟಿ ಆಫ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಸೋಷಿಯಲ್ ಗ್ರೂಪ್ಸ್. ಸೋಷಿಯಲ್ ಗ್ರೂಪ್ಸ್ ಮಧ್ಯೆ ಕಾನ್ಫ್ಲಿಕ್ಟ್ ನ ಕಡಿಮೆ ಮಾಡುತ್ತೆ ಅಂತ ಪ್ರುಡೆನ್ಷಿಯಲ್ ರೀಸನ್ ಹೇಳುತ್ತೆ. ಮಾರಲ್ ರೀಸನ್ ಹೇಳುತ್ತೆ ಪವರ್ ಶೇರಿಂಗ್ ಈಸ್ ವೆರಿ ಸ್ಪಿರಿಟ್ ಆಫ್ ಡೆಮೋಕ್ರಸಿ. ಅಂದ್ರೆ ಪ್ರಜಾಪ್ರಭುತ್ವದ ಬೇಸಿಕ್ ಎಸೆನ್ಸ್, ಬೇಸಿಕ್ ಬೈ ನೇಚರ್ ಪವರ್ ಶೇರಿಂಗ್ ಇದ್ರೇನೆ ಪ್ರಜಾಪ್ರಭುತ್ವ ಅಂತ ಮಾರಲ್ ರೀಸನ್ ಹೇಳುತ್ತೆ. ಸೊ ಇಷ್ಟು ವೈ ಪವರ್ ಶೇರಿಂಗ್ ಇಸ್ ಡಿಸೈರಬಲ್ ಅನ್ನೋದಕ್ಕೆ ಇಷ್ಟು ಡಿಸ್ಕಷನ್. ಇದಾದ್ಮೇಲೆ ನೆಕ್ಸ್ಟ್ ಅರ್ಥ ಆಗಿರುತ್ತೆ ಅನ್ಕೋತೀನಿ ಪವರ್ ಶೇರಿಂಗ್ ಯಾಕೆ ಬೇಕು ಅಂತ. ಇವಾಗ ಅಂದ್ರೆ ನಾರ್ಮಲ್ ಒಂದು ಪ್ರಿಸೈಸ್ ಆನ್ಸರ್ನ ಇವಾಗ ಕಂಡು ಹಿಡ್ಕೊಂಡಿದೀವಿ. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಬಂದ್ರೆ ಡೈರೆಕ್ಟ್ ಆನ್ಸರ್. ಕ್ವಶನ್ಸ್ ವೇರಿ ಆಗ್ಬೋದು. ವೈ ಪವರ್ ಶೇರಿಂಗ್ ಇಸ್ ಡಿಸೈರಬಲ್ 5 ಮಾರ್ಕ್ಸ್ ಕ್ವಶನ್
6 ಮಾರ್ಕ್ಸ್ ಕ್ವಶನ್ ಬಂದರೆ ಈ ಪಾಯಿಂಟ್ಸ್ ಆ ಪಾಯಿಂಟ್ಸ್ ಎರಡು. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಪ್ರುಡೆನ್ಷಿಯಲ್ ರೀಸನ್ಸ್ ಆಫ್ ವೈ ಪವರ್ ಶೇರಿಂಗ್ ಇಸ್ ಡಿಸೈರಬಲ್ ಅಂತ ಕೇಳಿದ್ರೆ ಪ್ರುಡೆನ್ಷಿಯಲ್ ರೀಸನ್, ಮಾರಲ್ ಕೇಳಿದ್ರೆ ಮಾರಲ್. ಇದರಲ್ಲಿ ಒಂದೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ದಿಸ್ ಇಸ್ ಅ ಪ್ರುಡೆನ್ಷಿಯಲ್ ಆರ್ ಮಾರಲ್ ಅಂತಾನು ಕೇಳಬಹುದು. ಸೊ ನೆನ್ಪಿಟ್ಕೊಳ್ಳಿ, ಕಾನ್ಸೆಪ್ಟ್ ಬೇಸ್ ಮೇಲೆ ಹೋದರೆ ಕ್ವಶನ್ಸ್ ಈಸಿಯಾಗಿ ಮಾಡ್ಬೋದು. ಮುಂದೆ ಮಾಡೋಣ. ಇದಾದ್ಮೇಲೆ ನೆಕ್ಸ್ಟ್ ಇವಾಗ ನಾವೇನು ತಿಳ್ಕೊಂಡ್ವಿ, ಎರಡು ಕಂಟ್ರೀಸ್ ಇದ್ರ ಮೇಲೆ ಇದು ಪವರ್ ಶೇರಿಂಗ್ ಐಡಿಯಾನ ಅರ್ಥ ಮಾಡ್ಕೊಂಡ್ವಿ. ಅದಾದ್ಮೇಲೆ ಒಂದು ಅಕೊಮಡೇಟ್ ಮಾಡ್ತು, ಒಂದು ಡಿವಿಷನ್ಸ್ ಆಗೋದಕ್ಕೆ ಬಿಡ್ತು, ಅದ್ರದ ಎಫೆಕ್ಟ್ಸ್ನ ತಿಳ್ಕೊಂಡ್ವಿ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ. ಅಂದರೆ ಶ್ರೀಲಂಕಾಗೆ ಯಾವಾಗ ಇಂಡಿಪೆಂಡೆನ್ಸ್ ಸಿಕ್ತು, ಆಕ್ಟ್ ಯಾವಾಗ ಪಾಸ್ ಮಾಡ್ತು, ಈ ಥರದ್ದೆಲ್ಲ ಇವೆಲ್ಲ ರಿವೈಸ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವೈ ಪವರ್ ಶೇರಿಂಗ್ ಈಸ್ ಡಿಸೈರಬಲ್, ಒಂದು ಪ್ರಿಸೈಸ್ ಆನ್ಸರ್ನ ಕಂಡು ಹಿಡ್ಕೊಂಡ್ವಿ. ದಟ್ ಈಸ್ ಎರಡು ರೀಸನ್ಸ್ ಕೊಟ್ಟು, ಪ್ರೊಡೆನ್ಷಿಯಲ್ ಅಂಡ್ ಮಾರಲ್ಲು. ಇದಾದ್ಮೇಲೆ ನೆಕ್ಸ್ಟ್ ಇರೋಂಥದ್ದು, ಇವಾಗ ನಮ್ಗೆ ಗೊತ್ತು ಪವರ್ ಶೇರಿಂಗ್ ಯಾಕೆ ಬೇಕು ಅಂತ ನಾವು ಇವಾಗ ಕರೆಕ್ಟಾಗಿ ನೋಡ್ಕೊಂಡಿದ್ವಿ. ನೆಕ್ಸ್ಟು ಓಕೆ ಗೊತ್ತಿದೆ, ನೆಕ್ಸ್ಟ್ ಪವರ್ ಶೇರಿಂಗ್ ಮಾಡಬೇಕು. ಇದು ಸುಮ್ಮನೆ ಅಲ್ವಾ ನಮ್ಮ ಪವರ್ ನಿಂಗೆ ಅಂತ ಹಚ್ಚಿಬಿಡೋದಕ್ಕೆ, ಅದಕ್ಕೆ ಸಮ್ ಪ್ರಾಸೆಸ್ ಇರುತ್ತಲ್ವಾ, ಸಮ್ ಇದಿರುತ್ತೆ. ಅಂದರೆ ಅದು ಸುಮ್ಮನೆ ತಗೊಳ್ಳಿ ಪವರ್ ನಮ್ಮದು ಪವರ್ ನಿಮ್ಮದು ಅಂತ ಕೊಟ್ಬಿಡೋದಕ್ಕೆ. ಸೊ ಅದಕ್ಕೆ ಪವರ್ ಶೇರಿಂಗ್ ಹೇಗೆ ಮಾಡ್ತಾರೆ, ಹೇಗೆ ಮಾಡಬಹುದು ಅನ್ನೋದಕ್ಕೆ ಆ್ಯಂಡ್ ಹೇಗೆ ಇಂಪ್ಲಿಮೆಂಟ್ ಆಗಬಹುದು ಅನ್ನೋದಕ್ಕೆ ನೆಕ್ಸ್ಟ್ ಟಾಪಿಕ್ ಬಂದು ಫಾರ್ಮ್ಸ್ ಆಫ್ ಪವರ್ ಶೇರಿಂಗ್ ಅಂತ ಇದೆ. ಅಂದರೆ ಪವರ್ ಶೇರಿಂಗ್ನ ಹೇಗೆ ಮಾಡಬಹುದು ಅಂತ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.